ಹಾಂ, ಕೆಂಪು ಕಲ್ಲಿಗೆ ಸಂಬಂಧಪಟ್ಟಾಗಿದೆ. ಈಗ ಪ್ರಸ್ತುತ ಏನು ಆಗ್ತಾ ಇದೆ ಮತ್ತು ಅವರ ಮಾಲೀಕರು ಬಾಡಿ ಮಾಲೀಕರು ಹೇಳ್ತಾ ಇದ್ದಾರೆ ಲೈಸೆನ್ಸ್ ಜಾಸ್ತಿ ಮಾಡಿದರೆ ರೇಟ್ ಕಡಿಮೆ ಆಗ್ತದೆ. ಮುಂಚೆ 55-60 ರೂಪಾಯಿ ಈಗ ಎಷ್ಟಕ್ಕೆ ಬಂದಿದೆ ಲೈಸೆನ್ಸ್? ಮಾರ್ಕೆಟಲ್ಲಿ ಎಷ್ಟಕ್ಕಿದೆ? ಅಲ್ಲ, ಜನರಿಗೆ ಸಿಗ್ತಾ ಇರೋದು ಎಷ್ಟಕ್ಕೆ? 42-45 ಅಂತ ಹೇಳ್ತಾರೆ. ನಾನು ಬಂದಾಗ ಇಲ್ಲಿ 65 ತನಕನೂ ಒಂದು ಕಲ್ಲಿಗೆ ಚಾರ್ಜ್ ಇದು ಮಾಡ್ತಾ ಇದ್ದಿದ್ದು. ನಾವು ಇವತ್ತಿಗೆ 59 ನಾವು 3 ಅಡಿಲಿ ಕೆಂಪು ಕಲ್ಲಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. 59 ನಮ್ಮಲ್ಲಿ ಇವಾಗ ಪೆಂಡಿಂಗ್ ಇರೋದು ಬಹುಶಃ ಇವತ್ತಿಗೆ 12 ಇದೆ. ಬಹುಶಃ ನಾನು ಇವತ್ತಿಂದು ತೊಗೊಂಡಿಲ್ಲ, ನಾಳೆ ನಾನು ರಿವ್ಯೂ ಹೇಗೂ ಇಟ್ಕೊಂಡಿದ್ದೀನಿ, ನಾಳೆ ಗೊತ್ತಾಗುತ್ತೆ. ನಮ್ಮ ಇಲ್ಲಿವರೆಗೂ ಕಳೆದ 2 ತಿಂಗಳಿಂದ ಹೊಸದಾಗಿ ನಾವೆಲ್ಲ ಇದು ಮಾಡಿ ಕಲ್ಲಿಂದೆಲ್ಲ ಸಮಸ್ಯೆ ಬಂದಾಗ ಇವತ್ತಿನವರೆಗೂ 59 3A ಪರ್ಮಿಟ್ನ ನಾವು ಕೊಟ್ಟಿರುವಂಥದ್ದು. ಇನ್ನು 12 ನಮ್ಮಲ್ಲಿ ಬಾಕಿ ಇದೆ. ಅದು ರೀಸೆಂಟಾಗಿ ಲಾಸ್ಟ್ ವೀಕ್ ಬಂದಿದೆ. ಯಾಕಂದರೆ ಇದು ಪ್ರತಿ ವಾರ ನಾನು ರಿವ್ಯೂ ತೊಗೊತೀನಿ, ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ. ನಾನು ಬಂದಾಗ ಮಾರ್ಕೆಟಲ್ಲಿ ನಮಗೆ ಸಿಗ್ತಾ ಇದ್ದಿದ್ದು 65. ಇವೆಲ್ಲ ಇಶ್ಯೂಸ್ ಆಗೋಕ್ಕಿಂತ ಮುಂಚೆ 30-35 ರೂಪಾಯಿ ತನಕ ಸಿಗ್ತಿತ್ತು ಅಂತ ಹೇಳ್ತಾರೆ. ಸಡನ್ನಾಗಿ ಡಿಮ್ಯಾಂಡ್ ಜಾಸ್ತಿಯಾಗಿ ಕಲ್ಲಿಂದು ಇದು ಮಾಡಿದಾಗ 30 ರೂಪಾಯಿ ಅಷ್ಟು ಏರ್ಪೇರಾಗಿ ಬಂದಿರುವಂಥದ್ದು. ಇದು ಕೇರಳದಿಂದ ಎಲ್ಲ ಇಲ್ಲಿಗಲಾಗಿ ಬರ್ತಿತ್ತು ಅಂತೆಲ್ಲ ಇದು ಮಾಡಿ. ಸೊ ನಾವು ಬಹಳಷ್ಟು ಒಂದು ಸ್ಟೆಪ್ಸ್ನ ನಾವು ತೊಗೊಂಡ್ವಿ. ಪ್ರಮುಖವಾಗಿ ಪೊಲೀಸ್ ಇಲಾಖೆಯಿಂದ, ಪೊಲೀಸ್ ಕಮಿಷನರೇಟ್ ಆಗಿರ್ಬೋದು ಅಥವಾ SP ಅವರ ಒಂದು ಉಳಿಕೆ ಇರೋ ರೂರಲ್ ಲಿಮಿಟ್ಸ್ ಆಗಿರ್ಬೋದು, ಭಾಳಷ್ಟು ಒಂದು ಇಲ್ಲೀಗಲಾಗಿ ಏನು ಇವಾಗ ಬರ್ತಾಯಿತ್ತು ಮತ್ತು ಇಲ್ಲಿಂದ ಹೋಗ್ತಾಯಿತ್ತು ಎಲ್ಲದನ್ನು ಆಲ್ಮೋಸ್ಟ್ ನಿಲ್ ಮಾಡಿದ್ವಿ. ಮತ್ತು ಲೋಕಲಾಗಿ ಯಾರ್ಯಾರು ಪರ್ಮಿಷನ್ ಇದಾಗ್ತಿದ್ದಾರೆ ಅವರಿಗೆ ಯಾವುದೇ ಒಂದು ರೀತಿ ಅಡೆತಡೆ ಮಾಡ್ದಲೇ ನನ್ನ ಹತ್ರನೇ ನಮ್ಮ ಆಫೀಸ್ ಮೂಲಕ ಆದಷ್ಟು ಬೇಗ ಕೆಲವೊಂದೆಲ್ಲ 1 ವಾರದಲ್ಲಿ ಕೊಟ್ಟಿದ್ದೀವಿ 3A ಪರ್ಮಿಷನ್. ಬಟ್ ಪ್ರಾಬ್ಲಮ್ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಹಿಂದೆ ಎಲ್ಲ ಏನು ಕೆಲಸ ಈಗ ನಡ್ಕೊಂಡು ಮಾಡ್ತಾಯಿದ್ರು ಪರ್ಮಿಟ್, ಆ ಪರ್ಮಿಟ್ಗೆ ನಮ್ಮವರು ಯಾರೂ ಹೋಗ್ತಾ ಇಲ್ಲ. ಯಾಕಂದರೆ ಪರ್ಮಿಟ್ ಮಾಡೋಕ್ಕೆ ಹೋದರೆ ಅಲ್ಲಿ ತನಕ ಹೋಗಬೇಕು, EC ತೊಗೋಬೇಕು, ಎಲ್ಲ ಇರುವಂಥ ಎಲ್ಲ ಬರೀ 3A ಅಪ್ಲಿಕೇಶನಿಗೆ ಹಾಕ್ತಾರೆ. 3A ಅಪ್ಲಿಕೇಶನಲ್ಲಿ ನಮಗೆ ಎಷ್ಟು ಅಪ್ಲಿಕೇಶನ್ ಬರುತ್ತೋ ಅಷ್ಟಕ್ಕೆ ನಾವು ಅನುಮೋದನೆ ಕೊಡ್ಬೋದು. ಈಗ ಅಪ್ಲಿಕೇಶನ್ ನಾನು ಇನಿಷಿಯಲಿ ಅಂದ್ಕೊಂಡಿದ್ದು ಒಂದು 200-300 ಸಡನ್ನಾಗಿ ಬರುತ್ತೆ ಅಂತ. ಬಟ್ ಇದುವರೆಗೂ ಇದು 3ನೇ ತಿಂಗಳು, ನವಂಬರ್ 3ನೇ ತಿಂಗಳು, ನನಗೆ ಬಂದಿರುವಂಥದ್ದು 60 ಕೂಡ ದಾಟಿಲ್ಲ ಅಪ್ಲಿಕೇಶನ್ಸ್. ಸೊ ಹೆಚ್ಚು ಅಪ್ಲಿಕೇಶನ್ಸ್ ಹಾಕಿ ಮುಂದೆ ಬಂದರೆ ನಾವು ಇನ್ನೂ ಕೂಡ ಆದಷ್ಟು ಬೇಗ ನಮ್ಮ ಕಡೆಯಿಂದ ಇದಾಗುತ್ತೆ. ಬಟ್ ಅಷ್ಟು ಲ್ಯಾಂಡ್ ಇಲ್ಲ, ಕಲ್ಲು ಇದು ಮಾಡೋರು ಯಾರು ಮುಂದೆ ಬರ್ತಾ ಇಲ್ಲ ಅನ್ನೋದು ಒಂದು ಈ ಕಲ್ಲಿನ ಅಸೋಸಿಯೇಷನ್ ಅವರ ಒಂದು ಇದು. ಬಟ್ ಈಗ 59 ಮಾಡಿದ್ದೀವಿ, ರೇಟ್ ಅಂತೂ ಕಡಿಮೆ ಆಗಿದೆ. 45 ಅಂತ ನನಗೆ ಇದು ಹೇಳೋದು. ನಮ್ಮ ಒಂದು ಉದ್ದೇಶ 40 ತನಕ ಬಂದು ಲಾರಿ ಮತ್ತು ಇದೇನು ಟ್ರಾನ್ಸ್ಪೋರ್ಟ್ ಅವ್ರು ಇರ್ತಾರೆ ಅವ್ರಿಗೊಂದು 5-7 ರೂಪಾಯಿ ಅಷ್ಟು ಪ್ರಾಫಿಟ್ ಅಂತ ಇಟ್ಕೊಂಡು 50 ಎಲ್ಲಿ ತನಕ ನಮ್ಮ ಜನರಿಗೆ, ಇನ್ಫ್ಯಾಕ್ಟ್ ನಾನು 40 ಅಂತ ಹೇಳೋದು, ಬಟ್ ಮಾರ್ಕೆಟ್ ಡಿಮ್ಯಾಂಡ್ ಪ್ರಕಾರ ಇವು 50 ತನಕ ಬರುತ್ತೆ. ಇಟ್ಸ್ ಅ ಗುಡ್ ವಿನ್ ಸಿಚುವೇಶನ್ ಫಾರ್ ಎವ್ರಿ ಒನ್ ಅಂತ ನಾನು ಭಾವಿಸ್ತೀನಿ.